ಸಿದ್ದು ರಾಜೀನಾಮೆ ಪ್ರಹಸನದ ಮಧ್ಯೆ ಇದೀಗ ಎಂಬಿ ಪಾಟೀಲ್ ಸ್ಫೋಟಕ ಟ್ವೀಟ್ ಮಾಡಿದ್ದಾರೆ. ಈಗ ನಡೀತಾ ಇರೋದೆಲ್ಲ ಕಪಟ ನಾಟಕ ಎಂಬರ್ಥದಲ್ಲಿ ಟ್ವೀಟ್ ಮಾಡಿದ್ದಾರೆ ಎಂಬಿ ಪಾಟೀಲ್. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದ್ದಾರೆ. ಈಗ ನಡೀತಾ ಇರೋದಿಲ್ಲ ಕಪಟ ನಾಟಕ ಅನ್ನುವಂತಹ ಒಂದು ಅರ್ಥದಲ್ಲಿ ಎಂಬಿ ಪಾಟೀಲ್ ಮಾಡಿರುವಂತಹ ಸ್ಫೋಟಕ ಟ್ವೀಟ್. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ. ಸಂಚಲನ ಮೂಡಿಸ್ತಾ ಇರುವಂತಹ ಕೈಗಾರಿಕಾ ಸಚಿವರ ಟ್ವೀಟ್. ಸಿದ್ದು ರಾಜೀನಾಮೆ ಪ್ರಹಸನದ ಮಧ್ಯೆ ಎಂಬಿ ಪಾಟೀಲ್ ಮಾಡಿರುವಂತಹ ಸ್ಫೋಟಕ ಟ್ವೀಟ್. ಎಲ್ಲವೂ ಕೂಡ ನಾಟಕ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ. ಇದ್ದಡೇನೋ ಶಿವಶಿವ, ಹೋದಡೇನೋ ಕೂಡಲ ಸಂಗಮ ದೇವಯ್ಯ. ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಬಸವಣ್ಣ. ಹೀಗಂತ ಟ್ವೀಟ್ ಮಾಡಿರುವಂತಹ ಸಚಿವ ಎಂಬಿ ಪಾಟೀಲ್. ಈ ಒಂದು ಟ್ವೀಟ್ ಸಂಚಲನವನ್ನ ಮೂಡಿಸ್ತಾ ಇದೆ, ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಸೊ ನೋಡ್ತಾ ಇರಬಹುದು ಎಂಬಿ ಪಾಟೀಲ್ ಮಾಡಿರುವಂತಹ ಟ್ವೀಟ್. ಈಗ ನಡೀತಾ ಇರೋದೆಲ್ಲ ಕಪಟ ನಾಟಕ ಅನ್ನುವಂತಹ ಒಂದು ಅರ್ಥದಲ್ಲಿ ಮಾಡಿರುವಂತಹ ಒಂದು ಟ್ವೀಟ್. ಬಸವಣ್ಣನವರ ಒಂದು ವಚನವನ್ನು ಕೂಡ ಬರೆದಿದ್ದಾರೆ ಆ ಟ್ವೀಟ್ನಲ್ಲಿ. ಎಂಬಿ ಪಾಟೀಲ್ ಅವರು ಮಾಡಿರುವಂಥದ್ದು ಎಲ್ಲವೂ ಕೂಡ ನಾಟಕ, ಕಪಟ ಅನ್ನುವಂತಹ ಒಂದು ಅರ್ಥದಲ್ಲಿ ಮಾಡಿರುವಂತಹ ಒಂದು ಟ್ವೀಟ್ ಗಮನಿಸ್ತಾ ಇರ್ಬೋದು ನೀವು. ಯಾವಾಗ ಸಿದ್ದರಾಮಯ್ಯ ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತಹ ಫೈನಲ್ ಆದೇಶವನ್ನ ಹೊರಡಿಸಿದ್ರು. ಅದಾದ ನಂತರ ಡಿಕೆಶಿ ಒಂದು ಅಪ್ಪುಗೆಯನ್ನ ಕೊಟ್ಟು, ನೀವು ಏನು ಹೇಳ್ತಿರೋ ಹಾಗೆ ನಾನು ನಡೆದುಕೊಂಡು ಹೋಗ್ತೀನಿ, ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ಹೇಳ್ಬಿಟ್ಟು ಒಂದು ಹೈ ಡ್ರಾಮಾ ಯಾವಾಗ ಸೃಷ್ಟಿಯಾಯಿತು, ಅದರ ಬೆನ್ನಲ್ಲೇ ಎಂಬಿ ಪಾಟೀಲ್ ಮಾಡಿರುವಂತಹ ಟ್ವೀಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಈಗ ನಡೀತಾ ಇರೋದೆಲ್ಲ ಕಪಟ. ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ. ಸಂಚಲನ ಮೂಡಿಸ್ತಾ ಇದೆ ಕೈಗಾರಿಕಾ ಸಚಿವರ ಈ ಒಂದು ಟ್ವೀಟ್. ಬಸವಣ್ಣನವರ ವಚನವನ್ನ ಮೆನ್ಷನ್ ಮಾಡಿ ಟ್ವೀಟ್ ಮಾಡಿದ್ದಾರೆ. ಈಗ ನಡೀತಾ ಇರೋದೆಲ್ಲ ಒಂದು ರೀತಿಯಾಗಿ ನಾಟಕ ಅನ್ನುವಂತಹ ಅರ್ಥದಲ್ಲಿ ಮಾಡಿರುವಂತಹ ಟ್ವೀಟ್. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ. ಇದ್ದಡೇನು ಶಿವಶಿವ, ಹೋದಡೇನು ಕೂಡಲ ಸಂಗಮ ದೇವಯ್ಯ. ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ. ಬಸವಣ್ಣನವರ ಅರ್ಥಪೂರ್ಣವಾದಂತಹ ವಚನವನ್ನ ಅವರಿಬ್ಬರ ಈ ಒಂದು ನಡವಳಿಕೆ, ಈ ಒಂದು ಬೆಳವಣಿಗೆ, ಆ ಅಪ್ಪುಗೆ ಆಗ್ತಾ ಇರುವಂತಹ ಹೈ ಡ್ರಾಮವನ್ನ ಹೋಲಿಕೆ ಮಾಡಿರುವಂತಹ ಟ್ವೀಟ್. ಅಂದ್ರೆ ಎಲ್ಲವೂ ಕೂಡ ರಾಜಕೀಯವಾಗಿದೆ, ಎಲ್ಲವೂ ಕೂಡ ನಾಟಕೀಯವಾಗಿದೆ ಅನ್ನುವಂತಹ ಅರ್ಥವನ್ನ ಸೂಚಿಸುವಂತಹ ಒಂದು ವಚನವನ್ನ ಮೆನ್ಷನ್ ಮಾಡಿ ಎಂಬಿ ಪಾಟೀಲ್ ಮಾಡಿರುವಂತಹ ಟ್ವೀಟ್ ಈಗ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ.